ಪಾಶ್ಚಾತ್ಯ ಪ್ರಭಾವದಿಂದ, ಮೆಕಾಲೆ ಶಿಕ್ಷಣದ ಪ್ರಭಾವದಿಂದ ನಮ್ಮತನವನ್ನ ಕಳ್ಕೊಂಡಿದೀವಿ ಅನ್ನುವ ಎಚ್ಚರವೂ ನಮಗೀಗ ಆಗ್ಬೇಕಿದೆ. ಈಗಲೂ ಕಳ್ಕೊಂಡಿರೋ ಮಾನಸಿಕತೆಯಲ್ಲೇ ನಮ್ಮನ್ನು ನಾವು ಕೀಳಾಗಿ ಕಾಣೋದನ್ನ ನೋಡ್ತೀವಿ. ಜಗತ್ತಿಗೆ 100 ಭಾಷೆಯನ್ನ ಕೊಟ್ಟಿದ್ದು ಭಾರತ, ಜಗತ್ತಿಗೆ 100 ಲಿಪಿಯನ್ನು ಕೊಟ್ಟಿದ್ದು ಭಾರತ, ಜಗತ್ತಿಗೆ ಆಯುರ್ವೇದವನ್ನ, ಯೋಗವನ್ನ, ಗಣಿತವನ್ನ, ವಿಜ್ಞಾನವನ್ನ, ತಂತ್ರಜ್ಞಾನವನ್ನ, ಆಧ್ಯಾತ್ಮಿಕ ಸಾಧನೆಯ ಔನ್ನತ್ಯಕ್ಕೇರಬಹುದ ಅನ್ನೋದನ್ನ ತೋರಿಸಿಕೊಟ್ಟಿದ್ದು. ಸಂಗೀತ ಇರಲಿ, ಭರತನಾಟ್ಯ ಇರಲಿ, ಇತರ 100 ನೀವು ಯಾವುದೇ ಹೇಳಿ, ಎಲ್ಲವನ್ನ ಜಗತ್ತಿಗೆ ಮೊಟ್ಟ ಮೊದಲು ಕಟ್ಟಂತ ನಾಡು ಯಾವುದು ಅಂದ್ರೆ ಅದು ನನ್ನ ಶ್ರೇಷ್ಠ ಭಾರತ ಅನ್ನೋ ಹೆಮ್ಮೆ ನಮಗೆ ಬೇಕಿದೆ. ಮೊದಲು ಅಂತ ಶ್ರೇಷ್ಠ ಭಾರತದ ಮಣ್ಣಿನ ಮಕ್ಕಳು ನಾವು. ತಾಯಿ ಭಾರತಿ ಅಂತ ತಾಯಿಯ ಮಾತೃತ್ವದ ರೂಪದಲ್ಲಿ ಆರಾಧಿಸಿಕೊಂಡು ಬಂದಂತ ಸಮಾಜ ನಮ್ದು, ಅಂತ ಸಭ್ಯತೆ ನಮ್ದು. ಅಷ್ಟಿದ್ದು ನಾವು ಕೆಲವು ಸಂಗತಿಗಳನ್ನ ಯಾಕೆ ಮರೆತ್ವಿ, ಯಾಕೆ ಕಳ್ಕೊಂಡ್ವಿ, ಎಲ್ಲರ ದಾಳಿಗೆ ಒಳಗಾಗಲಿಕ್ಕೆ ಕಾರಣ ಆದಂತ ಅಂಶ ಏನು? ಆ ದಾಳಿಯನ್ನು ಮೆಟ್ಟಿ ನಿಂತು ಈಗ 1000 ವರ್ಷಗಳ ಹಿಂದೆ, ಇದು 2026ನೇ ಇಸ್ವಿ, 1026ರಲ್ಲಿ ಒಬ್ಬ ಬಂದ ಸೋಮನಾಥ ಮಂದಿರವನ್ನ ನಾಶ ಮಾಡ್ದ. 17 ಬಾರಿ ನಾಶ ಮಾಡ್ದ. 17 ಬಾರಿ ನಾಶ ಮಾಡ್ದ ಅಂದ್ರೆ 17 ಸಲ ನಮ್ಮ ಸಮಾಜ ಅದನ್ನು ಎತ್ತಿ ಕಟ್ಟಿತ್ತಲ್ವ. ಮತ್ತೆ 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 ಪುಟಿದೇಳುವ ಸ್ಥಿತಿಯಲ್ಲಿ ಸಮಾಜ ಎಚ್ಚರ ಆಗಿ ಅದನ್ನು ಎದ್ದು ನಿಲ್ಲಿಸ್ತಾ ಇತ್ತು. ಕೇಳ್ತೀವಿ ನಾವು ಇತಿಹಾಸದಲ್ಲಿ, ಒಂಟೆಗಳಲ್ಲಿ, ಆನೆಗಳಲ್ಲಿ, ಸಾವಿರಾರು ಆ ತರದ ರಥಗಳಲ್ಲಿ ಕೊಳ್ಳೆ ಹೊಡೆದಿದ್ದ ಸಂಗತಿಯನ್ನ ಹೊತ್ಕೊಂಡು ಹೋದ್ರು ಅಂತ. ಭಾರತದ ಶಕ್ತಿ, ಅಂತಃಶಕ್ತಿ ಹೇಗಿತ್ತೋ ಭಾರತದ ಆರ್ಥಿಕ ಶಕ್ತಿಯು ಅಷ್ಟೇ ಸಂಪದ್ಭರಿತ.